ಅಕ್ಷರ ದಾಸೋಹದ ಅನ್ನಕ್ಕೆ ಕಿಂಚಿತ್ತೂ ಕೂಡ ಗೌರವ ಕೊಟ್ಟಿಲ್ಲ ಇಲ್ಲೊಂದು ಶಾಲೆ. ಮಕ್ಕಳ ಬಿಸಿಯೂಟದ ಅನ್ನವನ್ನ ಚರಂಡಿಗೆ ಎಸೆದು ಬೇಜವಾಬ್ದಾರಿ ಪ್ರದರ್ಶನ ಮಾಡಿದ್ದಾರೆ. ಮಧ್ಯಾಹ್ನದ ಬಿಸಿಯೂಟದ ಯೋಜನೆಯ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು, ಮಧ್ಯಾಹ್ನದ ಊಟ ಕೊಟ್ಟರೆ ಹೆಚ್ಚು ದಾಖಲಾತಿ ಆಗುತ್ತೆ, ಮಕ್ಕಳು ಶಾಲೆಗೆ ಬರಬಹುದು, ಮಕ್ಕಳನ್ನು ಶಾಲೆಯತ್ತ ಆಕರ್ಷಿಸಬಹುದು ಅಂತ ಹೇಳಿ ಅನ್ನದಾಸೋಹ ಕೊಡಲಾಗ್ತಾ ಇದೆ. ಆದರೆ ಇಲ್ಲೊಂದು ಶಾಲೆ ಇದೆಯಲ್ಲ, ಈ ಶಾಲೆಯಲ್ಲಿ ಬೇಜವಾಬ್ದಾರಿಯನ್ನು ಪ್ರದರ್ಶನ ಮಾಡಿದ್ದಾರೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಉಪ್ಪಿನ ಅಂಗಡಿಯಲ್ಲಿ ನಡೆದಿರುವಂಥ ಘಟನೆ. ಇದು ಉಪ್ಪಿನ ಅಂಗಡಿಯಲ್ಲಿ ಸರ್ಕಾರಿ ಮಾದರಿ ಉನ್ನತ ಶಿಕ್ಷಣ ಶಾಲೆಯಲ್ಲಿ ಇಂಥ ನಿರ್ಲಕ್ಷ್ಯದ ಪರಮಾವಧಿ. ಪ್ರತಿನಿತ್ಯ ರಸ್ತೆ ಬದಿಯ ಚರಂಡಿಗೆ ಅನ್ನ ಎಸಿತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅನ್ನ ಚೆಲ್ಲುವ ಹಿನ್ನೆಲೆ ಆ ಚರಂಡಿಯೇ ಬ್ಲಾಕ್ ಆಗಿ ಹೋಗಿದೆಯಂತೆ. ಶಾಲೆಯಲ್ಲಿ ಸಿದ್ಧಪಡಿಸಿದ ಊಟವನ್ನು ಮಕ್ಕಳು ನಿರಾಕರಿಸ್ತಾರೆ. ಊಟ ಸೇವನೆ ಮಾಡೋದಿಲ್ಲ, ಸೇವನೆ ಮಾಡಿದ್ರೆ ಹೊಟ್ಟೆ ನೋವು ಬರುತ್ತಂತೆ. ಸೊ ಹೀಗಾಗಿ ಅಂಥ ಶಾಲೆಯ ಊಟವನ್ನು ಚರಂಡಿಗೆ ಸೀಲಾಗ್ತಾ ಇದೆಯಂತೆ. ಹೀಗಾಗಿ ಮನೆಯಿಂದಲೇ ಊಟದ ಬಾಕ್ಸ್ ತರ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಇತ್ತ ಕ್ರಮ ಕೈಗೊಳ್ಳದೆ ಅನ್ನವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ ಶಾಲೆಯ ಶಿಕ್ಷಕರು. ಶಾಲೆಯ ಶಿಕ್ಷಕ ವೃಂದದ ವಿರುದ್ಧ ಪೋಷಕರು ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲೆಯ ಕತೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಚರಂಡಿಯಲ್ಲಿ ಹೇಗೆ ಅನ್ನ ಕಾಣಿಸ್ತಾ ಇದೆ ಅಂತ ಹೇಳಿ. ನೋಡಿ, ಅನ್ನ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಾಣಿಸೋದಿಲ್ಲ. ಏನಾದರೂ ಜಸ್ಟ್ ಏನೋ ಪಾತ್ರೆ ತೊಳೆಯುವಾಗ ಉಳಿದಿರೋದನ್ನು ಚೆಲ್ಲಿದ್ರೆ, ಅಥವಾ ಪಾತ್ರೆಯಲ್ಲಿ ಮಿಕ್ಕಿದ್ದನ್ನು, ತಟ್ಟೆಯಲ್ಲಿ ಮಿಕ್ಕಿದ್ದನ್ನು ಚೆಲ್ಲಿದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅನ್ನ ಕಾಣಿಸಕ್ಕೆ ಸಿಗ್ತಾ ಇರಲಿಲ್ಲ. ಇದು ದೊಡ್ಡ ಪ್ರಮಾಣದಲ್ಲಿಯೇ ಇದನ್ನು ಚೆಲ್ಲಲಾಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ ಇದರ ಮೇಲೆ. ಇದ್ರ ಜೊತೆಗೆ ನೋಡಿ, ಊಟ ಸರಿ ಇಲ್ಲ ಅನ್ನೋದಿದೆಯಲ್ಲ, ಊಟ ಸರಿ ಇಲ್ಲ ಅನ್ನುವ ಕಾರಣ ಅದನ್ನು ಒಪ್ಪಕ್ಕಾಗೋದಿಲ್ಲ. ಊಟದ ಗುಣಮಟ್ಟವನ್ನು ಆ ಶಾಲೆಯೇ ಹೆಚ್ಚಿಸಬೇಕಾಗತ್ತೆ. ರುಚಿ ಇಲ್ಲ, ಶುಚಿ ಇಲ್ಲ, ಜೊತೆಗೆ ಗುಣಮಟ್ಟ ಇಲ್ಲ ಅಂದರೆ ಅದೆಲ್ಲವೂ ಕೂಡ ಶಾಲೆಯ ಆಡಳಿತದ ಭಾಗವಾಗುತ್ತೆ. ಅಲ್ಲಿನ ಮುಖ್ಯ ಗುರುಗಳು, SDMC ಜೊತೆಗೆ ಅಲ್ಲಿನ ಅಡುಗೆ ಸಹಾಯಕರು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾವುದೇ ಆಹಾರವನ್ನು ವೇಸ್ಟ್ ಮಾಡದ ಹಾಗೆ, ಅದನ್ನು ತಿಪ್ಪೆಗೆ ಚರಂಡಿಗೆ ಎಸೆಯುವ ಹಾಗೆ ತಂದುಕೊಳ್ಳಬಾರ್ದು. ಸರ್ಕಾರ ಕೊಡುವಂಥ ಅಕ್ಕಿ ಅನ್ನವನ್ನು ವಿದ್ಯಾರ್ಥಿಗಳು ಸೇವಿಸುವ ನಿಟ್ಟಿನಲ್ಲಿ ಗುಣಮಟ್ಟವನ್ನು ಕಾಯ್ದುಕೊಳ್ಬೇಕು. ಆದರೆ ಯಾವುದೋ ಒಂದು ನೆಪ ಒಡ್ಡಿ ಹೀಗೆ ಚರಂಡಿ ಪಾಲು ಮಾಡ್ತಾ ಇದ್ದಾರಲ್ಲ, ಅನ್ನದ ಬೆಲೆ ಗೊತ್ತಿದ್ದವರು ಇಂಥ ಕೆಲಸ ಖಂಡಿತ ಮಾಡೋದಿಲ್ಲ. ಅನಿವಾರ್ಯ, ಮಕ್ಕಳು ಮಧ್ಯಾಹ್ನ ಉಪವಾಸ ಇರಬೇಕಾಗುತ್ತೆ ಅಂತ ಅವರು ಲಂಚ್ ಬಾಕ್ಸ್ ತಂದುಬಿಡ್ತಾರಂತೆ. ಸೊ ಇವರಿಗೆ ಆಡಿದ್ದೇ ಆಟ. ಉಪ್ಪಿನಂಗಡಿ ಶಾಲೆಯ ಶಿಕ್ಷಕರಿಗೆ ಅಥವಾ ಅಲ್ಲಿನ ಸಿಬ್ಬಂದಿಗೆ ಹೇಳೋರಿಲ್ಲ, ಕೇಳೋರಿಲ್ಲ. ಎಷ್ಟು ಬೇಕಾದ್ರೂ ಚೆಲ್ಲಿದ್ರೆ ಯಾರೂ ಪ್ರಶ್ನೆ ಮಾಡೋಂಗಿಲ್ಲ. ಇದು ಅಲ್ಲಿನ ಪೋಷಕರಿಗೆ ಗಮನಕ್ಕೆ ಬಂದಿದೆ. ಪೋಷಕರು ಆ ಶಾಲೆಯ ವರ್ತನೆಯ ಬಗ್ಗೆ, ಶಾಲೆಯಲ್ಲಿ ನಡೆದುಕೊಳ್ಳುವ ರೀತಿಯ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದು ಮಾತ್ರವಲ್ಲ, ಇದನ್ನು ಖಂಡಿಸಿದ್ದಾರೆ. ಈ ರೀತಿ ಮಾಡಬಾರ್ದು ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜ್ವರಗಳು ಬರುವಂಥ ಲಕ್ಷಣಗಳು ಉಪ್ಪಿನಂಗಡಿಯಲ್ಲಿ ಹೆಚ್ಚಾಗ್ತಿದೆ. ಈಗ ಇಲ್ಲಿ ಒಂದು ಬಾರಿ ನೀವೇ ನೋಡ್ಬೋದು, ಅನ್ನ ಇಲ್ಲಿ ಒಂದು ಎಷ್ಟು ಚೆಲ್ಲಿದೆ ಮತ್ತು ರೋಡಿನಲ್ಲಿ ಎಷ್ಟು ಹೋಗ್ತಾ ಉಂಟು ಅಂತ ನೀವೇ ಈಗ ನೋಡ್ಬೋದು. ಅದಕ್ಕೋಸ್ಕರ ಇನ್ನು ಈ ಶಿಕ್ಷಣ ಸಂಸ್ಥೆಯು ಈ ಕೂಡಲೇ ಇದಕ್ಕೆ ಏನಾದರೂ ವ್ಯವಸ್ಥೆ ಮಾಡದಿದ್ದರಲ್ಲಿ ಉಪ್ಪಿನಂಗಡಿ ಜನತೆ ಇದಕ್ಕೆ ಹೋರಾಟ ಮಾಡಿ ಮಕ್ಕಳನ್ನು ನಾವೇ ರಕ್ಷಣೆ ಮಾಡಬೇಕು ಹೊರತು ಶಿಕ್ಷಕರು ರಕ್ಷಣೆ ಮಾಡುವ ಬದಲು ಶಿಕ್ಷಕರು ಈಗ ಮಕ್ಕಳಿಗೆ ಡೆಂಗು ಬರುವಂಥ ಸಮಸ್ಯೆಯನ್ನು ಉದ್ಭವಿಸಿದ್ದಾರೆ. ಪರಿಸ್ಥಿತಿಯಲ್ಲಿ ಈ ಶಿಕ್ಷಣ ಸಂಸ್ಥೆ ಏನು, ಈ ಗೌರ್ಮೆಂಟ್ ಶಿಕ್ಷಣ ಸಂಸ್ಥೆ ನೇರವಾಗಿ ಚರಂಡಿಗೆ ಬಿಟ್ಟು ಇಲ್ಲಿ ಡೆಂಗ್ಯೂ ಮುಂತಾದ ಜ್ವರಗಳು ಬರುವಂಥ ಲಕ್ಷಣಗಳು ಉಪ್ಪಿನಂಗಡಿಯಲ್ಲಿ ಹೆಚ್ಚಾಗ್ತಿದೆ. ಈಗ ಇಲ್ಲಿ ಒಂದು ಬಾರಿ ನೀವೇ